ಮಾರ್ನಿಂಗ್ ಫೋಟೋಸ್ ತೊಗೋತಾಯಿದ್ರು. ಇಲ್ಲಿ ನೋಡಿ ಫುಲ್ ಚೌಟ್ರಿ ಡೆಕೋರೇಷನ್ ತುಂಬಾ ಚೆನ್ನಾಗಾಗಿತ್ತು. ನೋಡಿ ಮುಂದೆಗಡೆ ಶಿವ ಪಾರ್ವತಿ ಎಂಟ್ರೆನ್ಸು ನೋಡಿ. ನಾನು ಕೆಳಗಡೆ ಇಲ್ಲಿ ನಾನು ಟರ್ನ್ ಮಾಡೋದು ಹೇಳಿದ್ನಲ್ಲ, ಇಲ್ಲಿ ವಿಡಿಯೋ ಅದು. ಇಲ್ಲಿ ಸ್ಟೆಪ್ಸ್ ಮೇಲೆಲ್ಲ ತೊಗೊಂಡ್ರು. ಮಂಟಪದ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಹೂವಿನಿಂದ ಮಾಡಿದರು. ತುಂಬ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು. ಇದು ಸಪ್ತಪದಿದು. ಇದು ಮುಹೂರ್ತ ಆದಮೇಲೆ ಆಚೆ ಕರ್ಕೊಂಡು ಹೋಗಿದ್ದು ಅರುಂಧತಿ ನಕ್ಷತ್ರ. ಇದರ ನೈಟ್ ರಿಸೆಪ್ಷನ್ದು ಲುಕ್ಕು. ಫೋಟೋಶೂಟ್ ಎಲ್ಲ ಮಾಡಿದರು ಔಟ್ಸೈಡು ಮತ್ತು ಬ್ಯಾಕ್ಗ್ರೌಂಡು ಡ್ರೋನಿಂದ ತೆಗ್ದಿರೋ ಫೋಟೋಸು. ಇದು ಮತ್ತು ಮೇಕಪ್ ಎಲ್ಲ ಆದಮೇಲೆ ತೆಗ್ದಿದ್ದು. ಮತ್ತು ಇದು ಸ್ಟೇಜ್ ಮೇಲೆ ಎಂಟರ್ ಆಗುವಾಗ ಫಾಗಿಂದ ಎಲ್ಲ ತೆಗ್ದಿದ್ದು. ಮತ್ತು ಇಲ್ಲಿ ನೋಡಿ ಅಪ್ಪ ಅಮ್ಮ ಆಂಟಿ ಅಂಕಲು ಎಲ್ಲ ಫ್ಯಾಮಿಲಿ ಜೊತೆ ಫೋಟೋಸು ರಿಸೆಪ್ಷನ್ ತೊಗೊಂಡಿದ್ದು. ಇದು ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ಸ್ ಅವರೆಲ್ಲ ಅಲ್ಲಿ ಲಾಸ್ಟಲ್ಲಿ ಕೇಕ್ ಕಟ್ ಮಾಡಿ ಒಂದು ಫೋಟೋ ತೊಗೊಂಡಿದ್ದು. ಅದೊಂದು ನೋಡಿದ್ದು ಲಾಸ್ಟಲ್ಲಿ ತೊಗೊಂಡಿದ್ದು. ಇದು ನಮಗೂ ಹಸ್ಬೆಂಡ್ಗೂ ಸಿಂಗಲ್ ಪಿಕ್ಸ್ ಎಲ್ಲ ತೆಗಿತಾಯಿದ್ರು, ಅವ್ರಿಗೆ ಮತ್ತು ನಮ್ಮಿಬ್ಬರಿಗೂ. ಮಾರ್ನಿಂಗು ಯಥಾಪ್ರಕ ಅವ್ರಿಗೆ ನನಗೆ ಸಿಂಗಲ್ ಪಿಕ್ ತೊಗೊತಾಯಿದ್ರು. ಮತ್ತು ಅಷ್ಟರೊಳಗೆ ಆ ಕಡೆಯಿಂದ ಹುಡುಗನ ಚೌಟ್ರಿಗೆ ಕರ್ಕೊಂಬರೋ ಶಾಸ್ತ್ರವಾಗಿ ಕರ್ಕೊಂಬರ್ತಾರೆ. ಅಕ್ಕಿ ಎಲ್ಲ ಎಸ್ಬಿಟ್ಟು ಒಳಗಡೆ ಕರ್ಕೊಂಬರ್ತಾಯಿದ್ರು. ನೋಡಿ ಇದು ಧಾರೆ ಮುಹೂರ್ತದಲ್ಲಿ ಅಕ್ಕಿ ಎಲ್ಲ ಅಕ್ಷತೆ ಮತ್ತು ಮದುವೆ ಆಯಿತು. ಇದು ಸಪ್ತಪದಿ ಆದಮೇಲೆ ಆಚೆ ಅರುಂಧತಿ ನಕ್ಷತ್ರ ತೋರಿಸೋದಕ್ಕೆ ಕರ್ಕೊಂಡು ಹೋಗಿದ್ರು. ಅರುಂಧತಿ ನಕ್ಷತ್ರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಮತ್ತು ಮದುವೆ ಮುಹೂರ್ತದಲ್ಲಿ ತುಂಬಾ ಶಾಸ್ತ್ರ ಎಲ್ಲ ಅವರು ಪುರೋಹಿತರು ತುಂಬಾ ಚೆನ್ನಾಗಿ ಮಾಡಿದ್ರು. ಅಕ್ಷತೆ ತಲಂಬ್ರಾಲು ಅಂತ ಹಾಕ್ತಾರಲ್ವ, ಅಕ್ಷತೆ ಏನಕ್ಕೆ ಹಾಕಬೇಕು ಅನ್ನೋದು ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿದರು. ನನಗೆ ಅದು ತುಂಬಾ ಖುಷಿ ಆಯಿತು. ಮತ್ತು ಇದು ಸಪ್ತಪದಿ, ಇದು ಕೂಡ ಅವರು ಸಪ್ತಪದಿ ಹೆಜ್ಜೆ ಇಡುವಾಗ ಕೂಡ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.